ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ರುಬ್ಬಿದಂಥ ಮೊಟ್ಟೆ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ಒಂದು ಸಲ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ. ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿ ಬೇಕು ಅಂದರೆ ಹಾಕೋಬೋದು. ಬಟ್ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇರಬೇಕು. ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಹಾಗಾಗಿ ಇವಾಗ ಇದ್ರ ಜೊತೆಲಿ ನಾವು ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ಮತ್ತು ಒಂದು 2 ಇಂಚಷ್ಟು ಶುಂಠಿ ಇದನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ಎಬ್ಬುರ್ಜಿ ಮಾಡ್ತೀವಿ, ಮಾಮೂಲಿ ಕರಿಗಳೆಲ್ಲ ಮಾಡ್ತೀವಿ. ಈ ರೀತಿ ಅಂದರೆ ಮೊಟ್ಟೆ ಸಾಂಬಾರು ಸಹ ಮಾಡ್ತೀವಿ. ಮೊಟ್ಟೆ ಸಾಂಬಾರು ಥರದ್ರಲ್ಲೇ ನಾವು ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಹಿಡಿ ಬಾದಾಮಿ, 1 ಹಿಡಿ ಗೋಡಂಬಿ ಎರಡನ್ನೂ ಹಾಕೋತಾ ಇದ್ದೀನಿ. ಮತ್ತು ಅದ್ರ ಜೊತೆಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಹುರ್ಕೋಬೇಕು ಚೆನ್ನಾಗಿ, ಎಲ್ಲ ಮಸಾಲನೂ ಇಲ್ಲಿ ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನೀವು ತೆಂಗಿನಕಾಯಿ ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದಕ್ಕೆ ನೀವು ಬೇಕಾದ್ರೆ ಗಸಗಸೆ ಎಲ್ಲ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಈರುಳ್ಳಿ ಟೊಮೊಟೊನೂ ಬೇಡ ಅಂದರೆ ನೀವು ಅದೆರಡನ್ನೂ ಸ್ಕಿಪ್ ಮಾಡಿ ಮಾಮೂಲಿ ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ ಮಸಾಲೆ ಇಂಥದ್ದೆಲ್ಲ ಹಾಕಿ ಬೇಕಾದರೂ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇವಾಗೆಲ್ಲ ಹುರಿದ್ಬಿಟ್ಟು ನಾನು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಒಂದು ಜಾರಿಗೆ ನಾನಿಲ್ಲಿ ಒಂದು ಸ್ವಲ್ಪ ಸೋಂಪು, ಅರಿಶಿನ ಪುಡಿ ಮತ್ತು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಕೋತಾ ಇದ್ದೀನಿ. ಇವಾಗ ನಾನು ಏನು ಮಸಾಲೆ ಐಟಮ್ನೆಲ್ಲ ಹುರಿದಿಟ್ಟಿದ್ನಲ್ಲ ಅದನ್ನೆಲ್ಲ ಇಲ್ಲಿ ಹಾಕೋತಾ ಇದ್ದೀನಿ. ನೀವು ಧನಿಯಾ ಕಾಳನ್ನೂ ಬೇಕಾದ್ರೆ ಇದ್ರ ಜೊತೆಲಿ ಹಾಕ್ಕೊಂಡು ಹುರ್ಕೋಬೋದು. ನಾನಿಲ್ಲಿ ಪುಡಿನ ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಕ್ಕೋಬೇಕು. ತುಂಬಾ ಈಸಿ, ಫಾಸ್ಟಾಗಿ ಆಗುತ್ತೆ. ಮತ್ತು ಇವಾಗ ಮತ್ತೆ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿನೋ ಒಂದು ಪ್ಯಾನ್ ಇಟ್ಕೊಂಡು ನೀವು ಇದಕ್ಕೆ ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೆಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಪಲಾವ್ ಎಲೆ, ಮಸಾಲೆ, ಏಲಕ್ಕಿ ಮತ್ತು ಕಲ್ಲುವ್ವು, ಜಾಯಿಪತ್ರೆ ಅಂದರೆ ನಿಮಗೆ ಇವೆಲ್ಲ ಮಸಾಲೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ ನಿಮಗೆ. ಏಕೆಂದರೆ ರುಬ್ಬಿರೋದ್ರಲ್ಲೇ ಮಸಾಲ ಇದೆ ಅಂತ ಅನಿಸಿದ್ರೆ ಕೆಲವ್ರಿಗೆ ಮಸಾಲ ಇಷ್ಟ ಆಗಲ್ಲ. ಹಾಗಾಗಿ ಕೆಲವ್ರಿಗೆ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಸೂರಿ ಮೇಥಿನೂ ಸ್ವಲ್ಪ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅಂದರೆ ನೀವು ಪಲಾವ್ ಅಂದರೆ ಗರಂ ಮಸಾಲ ಏನೇನು ಐಟಮ್ ಬರುತ್ತೋ ಅದನ್ನೆಲ್ಲ ನೀವು ಹಾಕೋಬೋದು. ಸ್ಟಾರು ಇದೆಲ್ಲ ತುಂಬ ಹೆವಿ ಮಸಾಲ ಆಗುತ್ತೆ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಆರಾಮಾಗಿ ಮಾಡ್ಕೋಬೋದು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಟಿರೋ ಅಂಥ ಮಸಾಲನ ಇಲ್ಲಿ ಹಾಕೋತಾ ಇದ್ದೀನಿ. ಅಂದರೆ ನಾವೆಲ್ಲ ಇದನ್ನು ಹುರಿದಿಟ್ಟಿದ್ದೀವಿ, ಹಾಗಾಗಿ ತುಂಬ ಫಾಸ್ಟಾಗಿ ಆಗುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಬಟ್ಟು ನಾವು ಇನ್ನೂ ಡಿಫ್ರೆಂಟಾಗಿ ಮಾಡ್ಕೋಬೋದು ಇದರಲ್ಲೇ. ಅಂದರೆ ನಾನಿಲ್ಲಿ ಸ್ವಲ್ಪ ಮಸಾಲೆ ಥರ ಇದ್ದರೆ ನಮಗೆ ರೈಸ್ ಐಟಮ್ ಏನಾದರೂ ತಿನ್ನೋದಕ್ಕೂ ಆಗುತ್ತೆ, ಅಥವಾ ಚಪಾತಿ, ದೋಸೆ ಇಂಥದಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಸಾಂಬಾರೆಲ್ಲ ಮಾಡಬೇಕು ಅಂದಾಗ ಈ ರೀತಿ ಮಾಡಿಕೊಂಡ್ರೆ 2-3 ಜನ ಇರ್ತಾರಲ್ವ, ಆ ಟೈಮಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ. ಈ ರೀತಿ ಮಾಡಿಕೊಂಡ್ರೆ ಎರಡಕ್ಕೂ ಆಗುತ್ತೆ. ಮತ್ತು ಇವಾಗ ಸ್ವಲ್ಪ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದನ್ನು ಎಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೀಡಿಯಮ್ಮಲ್ಲಿ ಗಟ್ಟಿಗೆ ಇರಲಿ, ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಲ್ವ, ಹಾಗಾಗಿ ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಒಂದು ಕುದಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು. ಏಕೆಂದರೆ ನಾವಿಲ್ಲಿ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಏನೇ ಹಸಿ ವಾಸನೆ ಇದ್ರೂ ಅಷ್ಟೇ ಮತ್ತು ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ತಿರುವ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮುಚ್ಚಿ ನಾನು ಇಲ್ಲಿ ಕುದಿಸ್ಕೊತಾ ಇದ್ದೀನಿ, ಬೇಗನೆ ಕುದಿಯುತ್ತೆ ಅನ್ನೋ ಕಾರಣಕ್ಕೆ. ಈಗ ನೋಡಿ, ಅಂದರೆ ತುಂಬ ಗಟ್ಟಿ ಥರ ಆಗಿಬಿಟ್ರೆ ಸಿಡಿಯುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕುದಿಸ್ಕೊಳ್ಳೋದು ಬೆಟರು. ಅಂದರೆ ಖಾರನ ಫಸ್ಟಿಗೆ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ, ಆಮೇಲೆ ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ನೀವು ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಗಲಾಟೆ ಇರುತ್ತೆ. ನನ್ನ ವಾಯ್ಸು ಆದಷ್ಟು ನಾನು ಕೊಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನೋಡಿ ಇವಾಗ ಚೆನ್ನಾಗಿ ಕುದ್ದಾದಮೇಲೆ ಅಂದರೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು
ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಆಮೇಲೆ ಇಲ್ಲಿ ಮೊಟ್ಟೆಗಳ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಹೊಡೆದು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ತವಾದಲ್ಲಿ ಸ್ವಲ್ಪ ಗಟ್ಟಿಗೆ ಈ ಆಮ್ಲೆಟ್ ಎಲ್ಲ ಹಾಕೋತಿರಲ್ಲ ಆ ಥರ ತವಾದಲ್ಲಿ ಮೊಟ್ಟೆನ ಹಾಗೇ ಒಂದು ಸೈಡ್ ಬೇಯಿಸ್ಬಿಟ್ಟು ನೀವು ಹಾಕ್ಕೋಬೋದು. ಡೈರೆಕ್ಟಾಗಿ ಈ ರೀತಿ ಹಾಕಿಲ್ಲ ಅಂತಂದ್ರೂ ಆ ರೀತಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಹೀಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಮೊಟ್ಟೆ ಸಾಂಬಾರೆಲ್ಲ ಮಾಡ್ತಿರ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದು. ನೀವು ಒಂದು ಸಲ ಟ್ರೈ ಮಾಡಿ. ಇದನ್ನು ಇವಾಗ ಹಾಕಿದ ತಕ್ಷಣವೇ ತಿರುಗಬಾರ್ದು, ಏಕೆಂದರೆ ತುಂಬ ಒಡೆದು ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ, ಅದು ಸರಿ ಹೋಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟು ಆಮೇಲೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ತುಂಬ ಒಡಿದಲ್ಲೇ ಇದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ, ತುಂಬ ಒಡೆದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೊಟ್ಟೆ ಹಾಗೆ ಇರಬೇಕು, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋದಕ್ಕೂ ಅಷ್ಟೇ ನಮಗೆ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ಬೇಕಾದರೂ ಮೊಟ್ಟೆಗಳ್ನ ಹಾಕ್ಕೋಬೋದು, ತೊಂದರೆ ಇಲ್ಲ. ಅಂದರೆ ನೀವು ಹಾಕಿದ ತಕ್ಷಣವೇ ತಿರುಗಿಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ನೀವು ಎಲ್ಲಿ ಹಾಕಿದ ಮೇಲೆ ಹಾಕ್ಬಾರ್ದು ಮೊಟ್ಟೆನ, ಸ್ವಲ್ಪ ಬಿಡಿಯಾಗಿ ಹಾಕ್ಕೊಳ್ಳಿ. ಆವಾಗ ನೋಡಿ ಈ ರೀತಿ ದಪ್ಪ ದಪ್ಪಗೆ ನಿಮಗೆ ಮೊಟ್ಟೆ ಪೀಸು ಸಿಗುತ್ತೆ. ಇಲ್ಲ ನೀವು ಅಕಸ್ಮಾತು ಬೇಯಿಸ್ಬಿಟ್ಟು ಕಟ್ ಮಾಡಿ ನೀವು ಈ ರೀತಿ ಬೇಕಾದರೂ ಹಾಕ್ಕೋಬೋದು. ತುಂಬ ಡಿಫ್ರೆಂಟಾಗಿರುತ್ತೆ. ಬಟ್ ಆ ರೀತಿ ಕಟ್ ಮಾಡಿ ಹಾಕಿದ್ರೆ ಅದೊಂಥರ ಬೇರೆ ರೀತಿಯೇ ಇರುತ್ತೆ. ಬಟ್ ನಿಮಗೆ ಮೊಟ್ಟೆಲಿ ಮಸಾಲ ಸ್ವಲ್ಪ ಬೇಕು ಅಂದರೆ ಈ ರೀತಿ ಮಾಡಿದ್ರೆ ನಿಮಗೆ ಮಸಾಲನೂ ಇರುತ್ತೆ, ಗೊತ್ತೂ ಆಗಲ್ಲ ಮೊಟ್ಟೆದು ಅಂತ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟೇಸ್ಟ್ ಮಾಡಿ. ಮೊಟ್ಟೆ ಸಾಂಬಾರು ನಾವು ಮಾಡ್ತೀವಿ, ಬಟ್ ಈ ರೀತಿ ಇರಲ್ಲ, ಸ್ವಲ್ಪ ಟೇಸ್ಟ್ ಅಂತೂ ಡಿಫ್ರೆಂಟ್ ಇದ್ದೇ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ಚಪಾತಿಗೆ, ಅನ್ನಕ್ಕೆ ಎರಡಕ್ಕೂ ಆಗುತ್ತೆ. ನೀವು ಅಕಸ್ಮಾತ್ ಮೊಟ್ಟೆ ಎಲ್ಲ ಬೇಯಿಸಿ ಹಾಕ್ಬಿಟ್ರೆ ನಿಮಗೆ ತಿಕ್ನೆಸ್ ಸ್ವಲ್ಪ, ಅಂದರೆ ಮೊಟ್ಟೆ ಕರಿ ಬಂದು ಸ್ವಲ್ಪ ತಿಕ್ನೆಸ್ ಇದ್ದೇ ಇರುತ್ತೆ. ನಿಮಗೆ ರೈಸ್ ಐಟಮ್ ತಿನ್ನೋದಕ್ಕಿಂತ ಬೇರೆ ಚಪಾತಿ, ಪೂರಿ ಇಂಥದಕ್ಕೆ ಮಾತ್ರ ಅದು ಸೆಟ್ ಆಗುತ್ತೆ. ಇದು ನಿಮಗೆ ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಆಗುತ್ತೆ, ರೈಸ್ ಐಟಮ್ಗೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀವು ಬಿರಿಯಾನಿ ಮಾಡಿದಾಗಲೂ ಅಷ್ಟೇ, ನೀವು ಅಕಸ್ಮಾತ್ ಮೊಟ್ಟೆ ಬಿರಿಯಾನಿ ಮಾಡಿರ್ತೀರ, ಆ ಟೈಮಲ್ಲಿ ಇದನ್ನು ಮಾಡಿಕೊಂಡ್ರೂ ನಿಮಗೆ ಮೊಟ್ಟೆ ಬಿರಿಯಾನಿ ಜೊತೆ ಇದನ್ನು ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಟ್ಟಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ಒಡೆದಾಕ್ಬಿಟ್ಟಿದ್ದೀವಿ ಅಂತ ಹೇಳಿ ಹಾಗೆ ಬಿಟ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ನಾನಿಲ್ಲಿ ಸ್ವಲ್ಪ ಅಂದರೆ ಕಸೂರಿ ಮೇಥಿ ನಾನು ಫ್ರೈ ಮಾಡುವಾಗಲೂ ಹಾಕಿದ್ದೀನಿ. ಇವಾಗಲೂ ಸ್ವಲ್ಪ ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಟ್ಕೊಂಡಿದೆಯಲ್ಲ, ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆರಡನ್ನು ಹಾಕ್ಕೊಂಬಿಟ್ರೆ ನಿಮಗೆ ರೆಡಿ ಆಗೋಯಿತು. ತುಂಬಾ ಫಾಸ್ಟಾಗಿ ಆಗುತ್ತೆ, ಏನು ಟೈಮ್ ತೊಗೊಳ್ಳಲ್ಲ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಅಂದರೆ ಮೊಟ್ಟೆ ಗೊಜ್ಜು ಥರನೇ ಇರುತ್ತೆ, ಅಂದರೆ ರುಬ್ಬಿದ ಮೊಟ್ಟೆ ಗೊಜ್ಜಿದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.